The wise man. Read the following passage carefully. Once there lived a blind man in a small town. He always carried a lighted lamp in his hand whenever he went out at night. One dark night, he was going with his lighted lamp in his hand. A group of men passing by saw him and made fun of him. They said, "Oh, blind man, why do you carry a lighted lamp? You are blind and cannot see anything." The blind man politely said, "This lamp is not for me, but for you people who have eyes. You may not see a blind man coming and you may push him down." They felt ashamed and said sorry to the blind man. ಸೊ ಈ ಒಂದು ಪ್ಯಾಸೇಜಿಗೆ ಒಂದು ಆಕ್ಟಿವಿಟೀಸ್ನ ಕಂಡಕ್ಟ್ನ ಮಾಡಲಾಗಿದೆ. ಆ ಆಕ್ಟಿವಿಟೀಸ್ನ ಹೇಗೆ ಅರೇಂಜ್ ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ನಾವು ಸೀಕ್ವೆನ್ಸ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ರೈಟ್ ದೆಮ್ ಇನ್ ದ ಸ್ಪೇಸ್ ಪ್ರೊವೈಡೆಡ್. ಖಾಲಿ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಏನು ಮಾಡಬೇಕಾಗುತ್ತೆ, ಈ ಪ್ಯಾಸೇಜಲ್ಲಿ ಇರ್ತಕ್ಕಂಥದ್ದನ್ನು ಸೀಕ್ವೆನ್ಸ್ ಆಗಿ ಸೆಂಟೆನ್ಸನ್ನು ಫ್ರೇಮ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ನಾನು ಮಾಡಿದ್ದೀನಿ. ಸೊ ಇದನ್ನು ತಾವು ನೋಡ್ಬೋದು. ಸಣ್ಣ ತಪ್ಪುಗಳೇನಾಗಿದ್ದರೆ ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೋಬೋದಾಗಿರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಫಸ್ಟ್ ಒನ್ಸ್ ದೇ ಲೀವ್ಡ್ ಎ ಬ್ಲೈಂಡ್ ಮ್ಯಾನ್ ಇನ್ ಎ ಸ್ಮಾಲ್ ಟೌನ್ ಇದು ಬರುತ್ತೆ. ಅಂಡ್ ದೆನ್ ಸೆಕೆಂಡ್, ಈ ಆಲ್ವೇಸ್ ಕ್ಯಾರಿಡ್ ಎ ಲೈಟೆಡ್ ಲ್ಯಾಂಪ್ ಬರುತ್ತೆ. ಇನ್ನು ಥರ್ಡ್, ಒನ್ ಡಾರ್ಕ್ ನೈಟ್ ಈ ವಾಸ್ ಗೋಯಿಂಗ್ ವಿತ್ ಈಸ್ ಲೈಟೆಡ್ ಲ್ಯಾಂಪ್ ಬರುತ್ತೆ. ಫೋರ್ತ್ ಒನ್, ಎ ಗ್ರೂಪ್ ಆಫ್ ಮೆನ್ ಪಾಸಿಂಗ್ ಬೈ ಸಾ ಹಿಮ್ ಅಂಡ್ ಮೇಡ್ ಫನ್ ಆಫ್ ಹಿಮ್ ಬರುತ್ತೆ. ಫಿಫ್ತ್ ಒನ್, ಬಟ್ ದ ಬ್ಲೈಂಡ್ ಮ್ಯಾನ್ ಪೊಲೈಟ್ಲಿ ಸ್ಯಾಡ್ ದ ಲ್ಯಾಂಪ್ ಈಸ್ ನಾಟ್ ಫಾರ್ ಮೀ ಅನ್ನೋದು ಬರುತ್ತೆ. ಆ್ಯಂಡ್ ದೆನ್ ಸಿಕ್ಸ್ತ್ ಒನ್, ಇಟ್ ಈಸ್ ಫಾರ್ ದೋಸ್ ಹೂ ಕೆನಾಟ್ ಸಿ ಎ ಬ್ಲೈಂಡ್ ಮ್ಯಾನ್ ಅನ್ನೋದು ಬರುತ್ತೆ. ಆ್ಯಂಡ್ ದೆನ್ ಲಾಸ್ಟ್ ಸೆಂಟೆನ್ಸ್, ದೇ ಫೆಲ್ಟ್ ಅಶೇಮ್ಡ್ ಆ್ಯಂಡ್ ಸ್ಯಾಡ್ ಸಾರಿ ಅಂತಕ್ಕಂಥದ್ದು ಬರುತ್ತೆ. ಸೊ ಇದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ರೈನ್ಬೋ ಅಂತಕ್ಕಂಥದ್ದನ್ನು ಕೊಟ್ಟಾಗಿದೆ. ಪಾರ್ಟ್ 2ನಲ್ಲಿ ಇರ್ತಕ್ಕಂಥ ಫಸ್ಟ್ ಆಕ್ಟಿವಿಟೀಸ್ ಕಂಡಕ್ಟನ್ನು ಏನು ಮಾಡಲಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ದ ವೈಸ್ ಮ್ಯಾನ್ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಆಕ್ಟಿವಿಟೀಸ್ ಇದು. ಸೆಂಟೆನ್ಸ್ ಸೀಕ್ವೆನ್ಸನ್ನು ರೈಟ್ ಮಾಡ್ತಕ್ಕಂಥದ್ದು ಮಕ್ಕಳು ನೋಟ್ಬುಕ್ಕದಲ್ಲಿ. ಸೊ ಇದನ್ನು ಒಂದೆರಡು ಬಾರಿ ಮಕ್ಕಳಿಗೆ ನೀಟಾಗಿ ಪ್ಯಾಸೇಜನ್ನು ಕೇರ್ಫುಲ್ಲಾಗಿ ರೀಡ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಅದನ್ನು ನೋಡ್ಕೊಂಡೆ ಪ್ಯಾಸೇಜ್ ನೋಡ್ಕೊಂಡೆ ಮಕ್ಕಳು ಏನು ಮಾಡ್ಬೋದು, ಸ್ವಲ್ಪ ಸೆಂಟೆನ್ಸನ್ನು ಸೀಕ್ವೆನ್ಸ್ ಆಗಿ ಫ್ರೇಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇದರ ಕಂಟಿನ್ಯೂ ಪಾರ್ಟನ್ನು ತಮ್ಮೊಟ್ಟಿಗೆ ಪರಿಚಯವನ್ನು ಮಾಡಿಕೊಡ್ತೀನಿ. ಎಲ್ಲರೂ ಕೂಡ ನಮಸ್ತೆ, ಧನ್ಯವಾದಗಳು.